ನಮಸ್ಕಾರ. ಭಾರತದ ಇತಿಹಾಸದಲ್ಲಿ ತುಂಬಾನೇ ಪ್ರಮುಖವಾದ ಆದ್ರೆ ಅಷ್ಟಾಗಿ ಚರ್ಚೆಗೆ ಬರದ ಒಂದು ರಾಜವಂಶ ಅಂದ್ರೆ ಅದು ನಂದ ರಾಜವಂಶ. ಇವತ್ತು ನಾವು ಆ ಕಥೆಯನ್ನೇ ನೋಡೋಣ. ಒಬ್ಬ ಕ್ಷೌರಿಕ ಚಕ್ರವರ್ತಿಯಾಗಿ ಇಡೀ ಉಪಖಂಡದ ದಿಕ್ಕನ್ನೇ ಬದಲಿಸಿದ ಆ ಅದ್ಭುತ ಕಥೆಯೊಳಗೆ ಇಳಿಯೋಣ ಬನ್ನಿ. ಯೋಚನೆ ಮಾಡಿ, ಆ ಕಾಲದ ಅತ್ಯಂತ ಶಕ್ತಿಶಾಲಿ ಸೈನ್ಯವನ್ನ ಮುನ್ನಡೆಸಿದ್ದು ಯಾರು ಗೊತ್ತಾ? ಯೋಧನಾಗೋಕೆ ಅರ್ಹತೆಯೇ ಇಲ್ಲ ಅಂತ ಸಮಾಜದಿಂದ ಹೊರಗಿಡಲ್ಪಟ್ಟಿದ್ದ ಒಬ್ಬ ವ್ಯಕ್ತಿ. ಇದೇ ನೋಡಿ ನಂದರ ಕಥೆಯ ಒಂದು ದೊಡ್ಡ ವಿಪರ್ಯಾಸ. ಹಾಗಿದ್ರೆ ಇದು ಹೇಗೆ ಸಾಧ್ಯವಾಯಿತು? ಬನ್ನಿ ತಿಳ್ಕೊಳ್ಳೋಣ. ಈ ಕಥೆ ಶುರುವಾಗೋದು ಮಗಧ ಸಾಮ್ರಾಜ್ಯದಿಂದ. ಆಗ ಅಲ್ಲಿ ಶಿಶುನಾಗ ರಾಜವಂಶ ಆಳ್ತಾ ಇತ್ತು. ಸಮಾಜ ಅಂದ್ರೆ ತುಂಬಾನೇ ಕಟ್ಟುನಿಟ್ಟಿನ ನಿಯಮಗಳು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇತಿಹಾಸದ ಗತಿಯನ್ನೇ ಬದಲಿಸಬಲ್ಲ ಒಬ್ಬ ಅನಿರೀಕ್ಷಿತ ನಾಯಕ ಹುಟ್ಕೊಳ್ತಾನೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಆಗಿನ ಜಾತಿ ವ್ಯವಸ್ಥೆ ಬಗ್ಗೆ ತಿಳ್ಕೋಬೇಕು. ಅಂದ್ರೆ ಒಬ್ಬ ವ್ಯಕ್ತಿ ಹುಟ್ಟಿದ ಜಾತಿಯಲ್ಲೇ ಅವನ ವೃತ್ತಿ, ಗೌರವ, ಹಕ್ಕು ಎಲ್ಲನೂ ನಿರ್ಧಾರ ಆಗ್ತಿತ್ತು. ಇದನ್ನ ದಾಟಿ ಬರೋದು ಅಸಾಧ್ಯ ಅನ್ನೋ ಹಾಗೆ ಇತ್ತು. ಆ ವ್ಯವಸ್ಥೆಯಲ್ಲಿ ಕ್ಷೌರಿಕರನ್ನ ಕೆಳಜಾತಿಯವರು ಅಂತ ನೋಡ್ಲಾಗ್ತಿತ್ತು. ಇಲ್ಲೇ ಬರೋದು ನಮ್ಮ ಕಥೆಯ ನಾಯಕ ಮಹಾಪದ್ಮನಂದ. ಈತ ರಾಜಮನೆತನದ ಕ್ಷೌರಿಕ ಮತ್ತೆ ಒಬ್ಬ ಕೆಳಜಾತಿಯ ರಾಣಿಯ ಮಗ. ಅವನತ್ರ ಎಷ್ಟೇ ಪ್ರತಿಭೆ ಇದ್ರೂ ಅವನ ಹುಟ್ಟಿನ ಕಾರಣಕ್ಕೆ ಅರಮನೆಯಲ್ಲಿ ಬೆಲೆ ಇರಲಿಲ್ಲ. ಅವನ ಸಾಮರ್ಥ್ಯಕ್ಕೂ ಸಮಾಜದಲ್ಲಿ ಅವನ ಸ್ಥಾನಕ್ಕೂ ದೊಡ್ಡ ಕಂದಕವೇ ಇತ್ತು. ಇದೇ ಮುಂದಿನ ಎಲ್ಲಾ ಘಟನೆಗಳಿಗೆ ಕಾರಣ ಆಗತ್ತೆ. ಸರಿ, ಇಲ್ಲಿಂದ ಕಥೆ ಒಂದು ಸಿನಿಮಾದ ಹಾಗೆ ತಿರುವು ತಗೊಳುತ್ತೆ. ಅವಮಾನ, ನಿಂದನೆಗಳೆಲ್ಲ ಸೇರಿ ಹೇಗೆ ಇತಿಹಾಸವನ್ನೇ ಬದಲಿಸುವ ಒಂದು ಬಂಡಾಯಕ್ಕೆ ನಾಂದಿ ಹಾಡಿತು ಅಂತ ನೋಡೋಣ. ಮಹಾಪದ್ಮನಂದನಿಗೆ ದಿನನಿತ್ಯ ಅವಮಾನ. ಅವನು ಕೆಳಜಾತಿಯವನು ಅನ್ನೋ ಒಂದೇ ಕಾರಣಕ್ಕೆ ರಾಜ ಮತ್ತು ಅವನ ಮಕ್ಕಳು ಯಾವಾಗ್ಲೂ ಅವನನ್ನ ಹೀಯಾಳಿಸ್ತಾ ಇದ್ರು. ಈ ನಿರಂತರ ಅವಮಾನ ಅವನಲ್ಲಿ ಸೇಡಿನ ಕಿಚ್ಚನ್ನ, ಅಧಿಕಾರದ ಹಸಿವನ್ನ ಹೆಚ್ಚಿಸ್ತಾ ಹೋಯ್ತು. ಆದ್ರೆ ಪ್ರಶ್ನೆ ಇರೋದು, ಕೈಯಲ್ಲಿ ಕ್ಷೌರದ ಕತ್ತಿ ಹಿಡಿದಿದ್ದ ಒಬ್ಬ ಸಾಮಾನ್ಯ ಮನುಷ್ಯ ಇಡೀ ಒಂದು ವ್ಯವಸ್ಥೆಯನ್ನೇ ಹೇಗೆ ಎದುರಿಸೋಕೆ ಸಾಧ್ಯ? ಯೋಚನೆ ಮಾಡಿದ್ರೆ ಇದು ನಂಬೋಕೆ ಆಗದಷ್ಟು ದೊಡ್ಡ ಸವಾಲಲ್ವಾ? ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಕ್ರಿಸ್ತಪೂರ್ವ 345ರಲ್ಲಿ ನಡೆದ ಆ ದಂಗೆಯ ಪ್ಲಾನ್ ನೋಡಿ. ಮೊದಲನೇ ಹೆಜ್ಜೆ ರಾಣಿಯ ನಂಬಿಕೆ ಗಳಿಸೋದು. ಎರಡನೇದು ಅರಮನೆಯಲ್ಲೇ ಒಂದು ಸೀಕ್ರೆಟ್ ಗ್ಯಾಂಗ್ ಕಟ್ಟೋದು. ಇನ್ನು ಕೊನೆಯ ಅತ್ಯಂತ ಭಯಾನಕ ಹೆಜ್ಜೆ ರಾಜ ಮತ್ತೆ ಅವನ ಮಕ್ಕಳಿಗೆ ಶೇವಿಂಗ್ ಮಾಡೋ ನೆಪದಲ್ಲಿ ಅದೇ ಕ್ಷೌರದ ಕತ್ತಿಯಿಂದಲೇ ಅವರ ಕಥೆ ಮುಗಿಸೋದು. ಇದಕ್ಕಿಂತ ತೀಕ್ಷ್ಣವಾದ ಸಂಕೇತ ಬೇಕಾ ಅವನ ಏಳಿಗೆಗೆ? ಒಮ್ಮೆ ಅಧಿಕಾರ ಕೈಗೆ ಬಂದ ಮೇಲೆ ಮಹಾಪದ್ಮನಂದ ಸುಮ್ಮನೆ ಕೂರ್ಲಿಲ್ಲ. ಒಬ್ಬ ಬಹಿಷ್ಕೃತನಾಗಿದ್ದವನು ಒಂದು ಇಡೀ ಸಾಮ್ರಾಜ್ಯವನ್ನೇ ಹೇಗೆ ಕಟ್ಟಿದ ಅಂತ ನೋಡೋಣ. ಅವನ್ ಬರೀ ರಾಜ ಆಗ್ಲಿಲ್ಲ, ಬದಲಿಗೆ ಮುಂದಿನ ತಲೆಮಾರುಗಳ ಸಾಮ್ರಾಜ್ಯಗಳಿಗೆ ಭದ್ರ ಅಡಿಪಾಯ ಹಾಕಿದ. ಅವನ ವಿಜಯಗಳನ್ನೊಮ್ಮೆ ನೋಡಿ, ಕುರು, ಪಾಂಚಾಲ, ಕಾಶಿ, ಕಳಿಂಗ, ಅಪ್ಪಬ್ಬ, ಒಂದಾದ್ಮೇಲೆ ಒಂದರಂತೆ ರಾಜ್ಯಗಳನ್ನ ಗೆದ್ದು ಮಗಧ ಸಾಮ್ರಾಜ್ಯವನ್ನ ಅಖಂಡ ಭಾರತದಷ್ಟು ದೊಡ್ಡದಾಗಿ ಬೆಳೆಸಿದ. ಅವನ ಸ್ಪೀಡ್ ಆ್ಯಂಡ್ ಸ್ಟ್ರಾಟಜಿ ಮುಂದೆ ಯಾರೂ ನಿಲ್ಲೋಕಾಗ್ಲಿಲ್ಲ. ಅವನಿಗೆ ಒಂದು ಬಿರುದು ಕೊಟ್ರು ನೋಡಿ, ಕ್ಷತ್ರಿಯರ ವಿನಾಶಕ ಅಂತ. ಅಂದ್ರೆ ಎರಡನೇ ಪರಶುರಾಮ ಅಂತಾನೂ ಕರಿತಿದ್ರು. ಯಾಕಂದ್ರೆ ಅಲ್ಲಿವರೆಗೂ ಆಳ್ಕೊಂಡು ಬಂದಿದ್ದ ಯೋಧ ಕುಲಗಳನ್ನ ವ್ಯವಸ್ಥಿತವಾಗಿ ಮುಗಿಸಿ ಆ ಹಳೆಯ ಸಿಸ್ಟಮನ್ನೇ ಬುಡಮೇಲು ಮಾಡ್ದ. ಸರಿ, ಈಗ ಬರೋಣ ನಂದರ ಸೈನ್ಯದ ಕಡೆಗೆ. ಇದು ಸುಮ್ನೆ ಒಂದು ಆರ್ಮಿ ಆಗಿರ್ಲಿಲ್ಲ, ಬದಲಿಗೆ ಆ ಕಾಲದ ಒಂದು ಮಿಲಿಟರಿ ಸೂಪರ್ ಪವರ್ ಆಗಿತ್ತು. ಇಡೀ ಜಗತ್ತೇ ಅದರ ಬಗ್ಗೆ ಮಾತಾಡ್ಕೊಳ್ತಿತ್ತು. 2 ಲಕ್ಷ. ಹೌದು, ಇದು ನಂದರ ಸೈನ್ಯದಲ್ಲಿದ್ದ ಪದಾತಿ ದಳದ ಸೈನಿಕರ ಸಂಖ್ಯೆ. ಈ ಒಂದೇ ಒಂದು ನಂಬರ್ ಸಾಕು ಅವರ ಸೈನ್ಯದ ಬೃಹತ್ ಶಕ್ತಿಯನ್ನು ಊಹಿಸ್ಕೊಳೋಕೆ. ಈ ಕಂಪ್ಯಾರಿಸನ್ ನೋಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅಲೆಕ್ಸಾಂಡರ್ ದಿ ಗ್ರೇಟ್ ಯಾಕೆ ಭಾರತದ ಗಡಿಯಿಂದ ವಾಪಸ್ ಹೋದ ಅನ್ನೋಕೆ ಇದೇ ಉತ್ತರ. ನಂದರ ಸೈನ್ಯದ ಮುಂದೆ ಅಲೆಕ್ಸಾಂಡರ್ ಸೈನ್ಯ ಏನೂ ಅಲ್ಲ. ಎಲ್ಲಿ 2 ಲಕ್ಷ ಕಾಲಾಳು ಸೈನಿಕರು, ಎಲ್ಲಿ ಕೇವಲ 40,000, ಎಲ್ಲಿ 3,000 ಯುದ್ಧ ಆನೆಗಳು, ಎಲ್ಲಿ ಬರೀ 200. ಈ ದೈತ್ಯ ಶಕ್ತಿಯನ್ನ ಎದುರಿಸೋದಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ ಹಾಗೆ ಅಂತ ಅಲೆಕ್ಸಾಂಡರ್ ಸೈನ್ಯಕ್ಕೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಪ್ರತಿ ದೊಡ್ಡ ಸಾಮ್ರಾಜ್ಯಕ್ಕೂ ಒಂದು ಅಂತ್ಯ ಇರುತ್ತೆ ಅಲ್ವಾ? ಹಾಗೆಯೇ ನಂದ ಸಾಮ್ರಾಜ್ಯವು ಪತನವನ್ನ ಕಂಡಿತು. ಮಹಾಪದ್ಮನಂದನ ನಂತರ ಬಂದ ಅವನ ಮಗ ಧನನಂದನನ ದುರಹಂಕಾರವೇ ಇದಕ್ಕೆ ಕಾರಣವಾಯಿತು. ನೋಡೋಣ ಬನ್ನಿ ಹೇಗೆ ಆ ಚಕ್ರ ತಿರುಗಿತು ಅಂತ. ಇಲ್ಲಿದ್ದಾರೆ ನೋಡಿ, ಕಥೆಯ ಕೊನೆಯ ಸಂಘರ್ಷದ ಇಬ್ಬರು ಮುಖ್ಯ ಪಾತ್ರಗಳು. ಒಂದ್ಕಡೆ ಅಪ್ಪನಿಂದ ಸಿಕ್ಕಿದ ಅಪಾರ ಅಧಿಕಾರ, ಸಂಪತ್ತಿನಿಂದ ಕೊಬ್ಬಿ ತನ್ನ ಕ್ರೂರ್ಯತೆಯಿಂದ ಜನರಿಂದ ದೂರವಾಗಿದ್ದ ರಾಜ ಧನನಂದ. ಇನ್ನೊಂದ್ಕಡೆ ಅದೇ ರಾಜನಿಂದ ಅವಮಾನಕ್ಕೊಳಗಾಗಿ ನಂದ ವಂಶವನ್ನೇ ನಾಶ ಮಾಡ್ತೀನಿ ಅಂತ ಶಪಥ ಮಾಡಿದ ಮಹಾಮೇಧಾವಿ ಚಾಣಕ್ಯ.
ಚಾಣಕ್ಯನಿಗೆ ತನ್ನ ಶಪಥವನ್ನ ಪೂರೈಸೋಕೆ ಒಬ್ಬ ಹೊಸ ಹೀರೋ ಬೇಕಿತ್ತು. ಆಗಲೇ ಅವನ ಕಣ್ಣಿಗೆ ಬಿದ್ದಿದ್ದು ಚಂದ್ರಗುಪ್ತ ಮೌರ್ಯ. ಕಾಕತಾಳೀಯ ಅಂದ್ರೆ ಈತನೂ ಕೂಡ ಕ್ಷೌರಿಕ ಸಮುದಾಯಕ್ಕೆ ಸೇರಿದ ಒಬ್ಬ ಮಹತ್ವಾಂಕ್ಷಿ ಯುವಕ. ಹೀಗೆ ಇತಿಹಾಸ ಪುನರಾವರ್ತನೆಯಾಯಿತು. ಒಬ್ಬ ಸಾಮಾನ್ಯ ಯುವಕ ದಬ್ಬಾಳಿಕೆಯ ರಾಜನನ್ನೆದುರಿಸೋಕೆ ಸಿದ್ಧನಾದ. ನಂದರ ಕಥೆ ಕೇವಲ ಅವರ ಏಳು ಬೀಳಿನ ಕಥೆಯಲ್ಲ, ಅವರು ಬಿಟ್ಟು ಹೋದ ಪರಂಪರೆ ಮುಂದಿನ ಮೌರ್ಯ ಸಾಮ್ರಾಜ್ಯಕ್ಕೆ ಹೇಗೆ ಬುನಾದಿಯಾಯಿತು ಅನ್ನೋದನ್ನ ಈಗ ನೋಡೋಣ. ಈ ಟೈಮ್ಲೈನ್ ನೋಡಿ ಎಲ್ಲವನ್ನೂ ಸ್ಪಷ್ಟಪಡಿಸಿದೆ. ಕ್ರಿಸ್ತಪೂರ್ವ 345ರಲ್ಲಿ ಮಹಾಪದ್ಮನಂದ ನಂದವಂಶವನ್ನ ಸ್ಥಾಪಿಸ್ತಾನೆ. ಸುಮಾರು ಕ್ರಿಸ್ತಪೂರ್ವ 326ರಲ್ಲಿ ಅಲೆಕ್ಸಾಂಡರ್ ಸೈನ್ಯ ನಂದಲನ್ನ ಎದುರಿಸೋಕೆ ಹೆದರಿ ವಾಪಸ್ ಹೋಗುತ್ತೆ. ಕೊನೆಗೆ ಕ್ರಿಸ್ತಪೂರ್ವ 321ರಲ್ಲಿ ಚಂದ್ರಗುಪ್ತ ಮೌರ್ಯ ನಂದರನ್ನ ಸೋಲ್ಸಿ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕ್ತಾನೆ. ಬಹುಶಃ ನಂದರ ಅತಿದೊಡ್ಡ ಕೊಡುಗೆ ಅಂದ್ರೆ ಅವರ ಸೈನ್ಯಕ್ಕಿಂತ ಹೆಚ್ಚಾಗಿ ಅವರ ಆಡಳಿತ ಅಂತ ಹೇಳ್ಬೋದು. ಭಾರತದಲ್ಲಿ ಮೊದಲ ಬಾರಿಗೆ ಒಂದು ಸೆಂಟ್ರಲೈಸ್ಡ್ ಸರ್ಕಾರ, ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳು, ದೇಶಾದ್ಯಂತ ಒಂದೇ ರೀತಿಯ ತೂಕ ಮತ್ತು ಅಳತೆಗಳು, ಜೊತೆಗೆ ಜೈನ ಬೌದ್ಧ ಧರ್ಮಗಳಿಗೆ ಬೆಂಬಲ. ಇವೆಲ್ಲವೂ ಮೌರ್ಯರಿಗೆ ರೆಡಿಮೇಡ್ ಆಗಿ ಸಿಕ್ಕಿದ ಒಂದು ಬ್ಲೂಪ್ರಿಂಟ್ ತರ ಇತ್ತು. ಹಾಗಾಗಿ ಕೊನೆಯಲ್ಲಿ ಹೇಳೋದಾದ್ರೆ ನಂದರ ಕಥೆ ಕೇವಲ ಒಂದು ರಾಜಕೀಯ ಇತಿಹಾಸ ಅಲ್ಲ, ಇದು ಒಂದು ದೊಡ್ಡ ಸ್ಫೂರ್ತಿ. ಸಮಾಜದಲ್ಲಿ ಎಷ್ಟೇ ತಾರತಮ್ಯ ಅಡೆತಡೆಗಳು ಇದ್ರೂ ಪ್ರತಿಭೆ, ಧೈರ್ಯ ಮತ್ತೆ ಬುದ್ಧಿವಂತಿಕೆ ಇದ್ರೆ ಏನನ್ನಾದರೂ ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಶಕ್ತಿಯುತ ಜ್ಞಾಪನೆ. ಈ ಪಾಠ ಇವತ್ತಿಗೂ ಅಷ್ಟೇ ಪ್ರಸ್ತುತ.